ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸರಳವಾಗಿ ಬೇಗ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ತಗೊಂಡು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಅಳತೆಗೆ ತಕ್ಕಷ್ಟು ನೀವು ತಗೋಬೋದು. 2 ಕಪ್ಪು ಗೋಧಿ ಹಿಟ್ಟು ಅಳತೆಗೆ ನಾನು ಮೀಡಿಯಮ್ ಗಾತ್ರದ 3 ಆಲೂಗೆಡ್ಡೆನ ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಈ ಥರ ಒಂದು ಕ್ಯಾರೆಟ್ ತುರಿ ಸಹಾಯದಿಂದ ತುರ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಸಹ ಸೇರಿಸ್ಕೋಬೋದು. ಕೈಯಲ್ಲಿ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ, ಗಂಟಾಗುತ್ತೆ. ಇಷ್ಟನ್ನು ತುರ್ಕೊಂಡು ಈ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 2 ಟೀ ಸ್ಪೂನ್ ಆಗೋಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನ್ ಆಗೋಷ್ಟು, ಮತ್ತು 1 ಚಿಟಿಕೆ ಅರಿಶಿಣ, ಮತ್ತು ಗರಂ ಮಸಾಲೆ ಬದಲಿಗೆ ನಾನು ಇಲ್ಲಿ ಕಿಚನ್ ಕಿಂಗ್ ಮಸಾಲ ತೊಗೊಂಡಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲೆ ತೊಗೊಳ್ಳಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟನ್ನು ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 3ರಿಂದ 3.5 ಕಪ್ಪು ಅಳತೆ ನೀರನ್ನು ಸೇರಿಸ್ಕೊಂಡು ಈ ಥರ ಒಂದು ಹ್ಯಾಂಡ್ ಮಿಕ್ಸರ್ ಸಹಾಯದಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಒಂದು ಮಿಕ್ಸ್ ಮಾಡ್ತಾ ಬನ್ನಿ. ಒಂದೇ ಸಲ ನೀರು ಹಾಕಿದರೆ ತೆಳುವಾದರೆ ಇದು ಈ ಥರ ಒಂದು ಪರೋಟ ಚೆನ್ನಾಗಿ ಬರೋದಿಲ್ಲ. ಇದು ಒಂದು 5 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲೂಗೆಡ್ಡೆ ಹಿಟ್ಟಿನ ಜೊತೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದು ಒಂದು 10 ನಿಮಿಷಗಳ ಕಾಲ ನೆನೆಯಲಿ. ಅಷ್ಟರಲ್ಲಿ ಒಂದು ಸೂಪರ್ ಟೊಮೊಟೊ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ಥರ ಒಂದು ದಪ್ಪದಾಗಿ ಹೆಚ್ಕೊಂಡು 2ರಿಂದ 3 ಹಸಿರುಮೆಣ್ಸಿಕಾಯಿನೂ ಸಹ ಉದ್ದುದ್ದ ಕಟ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಂತರ 1 ಹಿಡಿಯಾಗೋಷ್ಟು ಗೋಡಂಬಿನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರಿದಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಂತಹ 2 ಮೀಡಿಯಮ್ ಗಾತ್ರದ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಈ ಥರ ಒಂದು ಟೊಮೊಟೊ ಗ್ರೇವಿ ನೀರು ದೋಸೆ, ಚಪಾತಿ ಹಾಗೂ ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ 1 ಚಿಟಿಕೆ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಈ ಥರ ಒಂದು ಆಲೂ ಪರೋಟದ ಜೊತೆಗೆ ಈ ಥರ ಒಂದು ಗ್ರೇವಿ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈ ಥರ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು 5ರಿಂದ 6 ಎಸಳು ಕರಿಬೇವು ತೊಗೊಂಡಿದ್ದೀನಿ. ನಂತರ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಈ ಥರ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಆಗೋಷ್ಟು ಹಚ್ಮೆಣಸಿನ ಪುಡಿ, ಮನೇಲೇ ಮಾಡಿರೋಂಥ ಹಚ್ಮೆಣಸಿನ ಪುಡಿನ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸಿ ಮಾಡ್ಕೊಬಿಟ್ಟು ಬರೋಣ. ನೋಡಿ, ಈ ಥರ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಬಾಣಲೆಗೆ ಹಾಕಿ ಗ್ರೇವಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಡ್ರೈ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಬ್ಬಿದಂತಹ ಮಿಶ್ರಣವನ್ನು ಈ ಥರ ಒಂದು ಇಷ್ಟು ತೆಳುವಲ್ಲಿ ನಾವು ಹಾಕ್ಕೊಳ್ಳೋಣ. ಇದು ಈ ಥರ ಒಂದು ತೆಳುವಾದಂತಹ ಮಿಶ್ರಣ ಈ ಥರ ಕುದ್ದು ಈ ಥರ ಒಂದು ಗ್ರೇವಿ ಬರಬೇಕು. ಹಾಗಾಗಿ ಟೊಮೊಟೊ ಗ್ರೇವಿ ರೆಡಿಯಾಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಚಕ್ಕೆ ಲವಂಗ ಆಗಲಿ, ಗರಂ ಮಸಾಲೆ ಆಗಲಿ ಯಾವುದನ್ನು ಹಾಕಿಲ್ಲ. ಸಿಂಪಲ್ ಆಗಿರುವಂತಹ ಟೊಮೊಟೊ ಕಾಜು ಗ್ರೇವಿ. ಇದು ನೀರು ದೋಸೆ, ಚಪಾತಿ, ಪೂರಿಗೆಲ್ಲ ಹೇಳಿ ಮಾಡಿಸಿದಂತಹ ಗ್ರೇವಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಸೂಪರ್ ಕಾಂಬಿನೇಷನ್ ಇದು. ಈಗ ಆಲೂ ಪರೋಟ ಮಾಡ್ಕೊಳ್ಳೋಣ. ಮೊದಲಿಗೆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಥರ ಒಂದು 2ರಿಂದ 3 ಸಲ ಕೈ ಆಡಿಸಿ ನೋಡಿ, ಇಷ್ಟು ಹದ ಇರಬೇಕು. ಇಷ್ಟು ಹದ ಇತ್ತು ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ಎಣ್ಣೆನೂ ಹಾಕೋದೇನು ಬೇಡ. ಹಾಗೆಯೇ ಗಟ್ಟಿಯಾಗಿ ಈ ಥರ ಒಂದು ಹಿಟ್ಟನ್ನು ತಗೊಂಡು ದಪ್ಪ ಮಾಡ್ಕೋಬೇಕು. ತುಂಬ ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪರೋಟ ಯಾವತ್ತೂ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನಂತರ ಒಂದೊಂದು ಪರೋಟಕ್ಕೂ ಈ ಥರ ಒಂದು ಬೆಣ್ಣೆನ ಸವರ್ಕೊಂಡು ಉಲ್ಟಾ ಸೀದನ ಬೇಯಿಸ್ಕೋಬೇಕಾಗತ್ತೆ. ಮಗ್ಚಿ ಬೇಯಿಸ್ಬೇಕಾಗುತ್ತೆ. ಒಂದೇ ಸಲ ಬೇಯಿಸ್ಬಿಟ್ಟು ಎತ್ತಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಒಂದು ಬೆಣ್ಣೆ ಅಥವಾ ತುಪ್ಪ, ಇಲ್ಲಾಂದರೆ ಎಣ್ಣೆ, ಬೆಣ್ಣೆ ತುಪ್ಪನೇ ಆಗಬೇಕು ಅಂತೇನಿಲ್ಲ, ಎಣ್ಣೆ ಸಹಾಯದಿಂದನೂ ಸಹ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ.
ತುಂಬ ಚೆನ್ನಾಗಿ ಒಂದು ರೋಸ್ಟಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಆದರೂ ಸ್ಮೂತ್ ಇರುತ್ತೆ ಇದು ಆಲೂ ಪರೋಟ. ಆದರೂ ಈ ಥರ ನಿಧಾನವಾಗಿ ನೋಡಿ ಈ ಥರ ಒಂದು ಬ್ರೌನಾಗಿ ಒಂದು ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟವಾಗುವಂತಹ ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.